ಸ್ಪೆಷಲ್ ಆಗಿ ತುಂಬಾ ಸಿಂಪಲ್ ಆಗಿ ಚಿಲ್ಲಿ ಚಿಕನ್ ಹೆಂಗ್ ಮಾಡೋದು ಅಂತ ನಮ್ಮಮ್ಮ ಹೇಳ್ಕೊಡ್ತಾರೆ. ಚಿಲ್ಲಿ ಚಿಕನ್ ರೆಡಿ. ಟೇಸ್ಟ್ ಮಾತ್ರ ಸಕ್ಕದಾಗಿದೆ. ಆಲ್ ಇನ್ ಒನ್ ಅಕೌಂಟ್ ಅಂದ್ರೆ ಅದು ಸಾಮ್ರಾಟ್ ಶೆಟ್ಟಿ. ಬೆಲ್ಟಲ್ಲಿ ಬಡ 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 ಅಂತ ಹೊಡಿ. ಓಕೆ, ಕೋಳಿ ನೋಡಿ ಹಾಕಿ ಮಿಕ್ಸ್ ಮಾಡಿ. ಫುಲ್ ಆಗಿದೆಯಲ್ಲಮ್ಮ. ಅಮ್ಮ ಹೇಳಮ್ಮ, ಏನ್ ಸ್ಪೆಷಲ್ ಇವತ್ತು ಹೇಳು ಬೇಗ. ಇವತ್ತು ನಿನ್ನ ಬ್ಲಾಗರ್ಸಿಗಾಗಿ ನಾನು ಸ್ಪೆಷಲ್ ಆಗಿ ಸಿಂಪಲ್ ಆಗಿ ಚಿಲ್ಲಿ ಚಿಕನ್ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ. ಓಕೆ, ಇವತ್ತು ಸ್ಪೆಷಲ್ ಆಗಿ ತುಂಬಾ ಸಿಂಪಲ್ ಆಗಿ ಚಿಲ್ಲಿ ಚಿಕನ್ ಹೆಂಗ್ ಮಾಡೋದು ಅಂತ ನಮ್ಮಮ್ಮ ಹೇಳ್ಕೊಡ್ತಾರೆ. ಏನಮ್ಮ ಎಲ್ಲಾಡ್ಕೆ ತಿಂದಿದ್ಯಾ? ಹಿಂಗಂತ ಕಾಣ್ತಿದ್ದೆ ನೋಡಿ. ಎಲ್ಲಾಡ್ಕೆ ತಿಂದ ಹಣ್ಣು ತಿಂದೆ. ಯಾವ ಹಣ್ಣು? ಅದೇ ಎಂತದ ಡ್ರ್ಯಾಗನ್ ಫ್ರೂಟ್. ಓಕೆ, ವೆಲ್ಕಮ್ ಮಾಡ್ಬೇಡ. ಆ್ಯಕ್ಚುಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೋಲ್ಲ. ಇಮಿಡಿಯೇಟ್ ಆಗಿ ಅಷ್ಟಮ ನಾನೀಗ ವೆಲ್ಕಮ್ ಮಾಡ್ತೀನಿ. ಅಷ್ಟೊತ್ತಿಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು. ಓಕೆನಾ? ಓಕೆ, ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಯಾರ್ಯಾರು ನನ್ನ ವೀಡಿಯೋಸ್ಗಳನ್ನ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರೆಲ್ಲರಿಗೂ ಮನಸ್ಸಿಂದ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ಹಾಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ಆಲ್ ಇನ್ ಒನ್ ಪ್ಲೇಸ್ ಅಂತ ಹೇಳಲ್ವ, ಅಂದರೆ ಒಂದೇ ಜಾಗದಲ್ಲಿ ಎಲ್ಲ ಸಿಗುತ್ತೆ ಅಂತ. ಆ್ಯಕ್ಚುಲಿ ನನ್ನ ಅಕೌಂಟ್ ಹಾಗೆ ಆಗಿರೋದು. ನನ್ನ ಯೂಟ್ಯೂಬ್ ಅಕೌಂಟ್ ಹೆಂಗೆ ಅಂತಂದರೆ ನೋಡಿ, ಮೇಯ್ನ್ ಬಂದು ಎಂಟರ್ಟೈನ್ಮೆಂಟ್ ಡೈಲಿ ವ್ಲಾಗ್ಸು ಎಂಟರ್ಟೈನ್ಮೆಂಟ್ ಕಾಮನಾಗಿ ಕೊಡ್ತಾ ಇರ್ತೀನಿ. ಅದ್ರ ಜೊತೆಗೆ ಗೇಮ್ಸು ಕೊಡ್ತಾ ಇರ್ತೀನಿ. ಮೇಯ್ನಾಗಿ ಈಗ ಜಾಸ್ತಿ ಫುಡ್ಡಿದ್ದು ವ್ಲಾಗ್ಸ್ಗಳು ನೀವು ಸಹ ಕೇಳ್ತಾ ಇರ್ತೀರ, ನಾನು ಮಾಡ್ತಾ ಇರ್ತೀನಿ. ವೆಜ್ಜು ನಾನ್ ವೆಜ್ಜು ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಡಿದ್ದು ವ್ಲಾಗ್ಸ್ಗಳು ಮಾಡ್ತಾ ಇರ್ತೀನಿ. ಸೊ ಟೋಟಲಾಗಿ ಪ್ರತಿಯೊಂದು ಮತ್ತು ಅವಾಗ ಶಾರ್ಟ್ ಮೂವೀಸ್ಗಳು ನಾನು ಮಾಡೋದು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದುವೇ ನೀವು ನೋಡಿದ್ದೀರಾ. ಸೊ ಆಲ್ ಇನ್ ಒನ್ ಪ್ಲೇಸ್ ಅನ್ನೋ ಹಾಗೆ ಆಲ್ ಇನ್ ಒನ್ ಅಕೌಂಟ್ ಅಂದರೆ ಅದು ಸಾಮ್ರಾಟ್ ಶೆಟ್ಟಿ 56. ಸೊ ಸಪೋರ್ಟ್ ಮಾಡಿ. ಓಕೆನಾ? ಇವಾಗ ನಮ್ಮಮ್ಮ ಆಲ್ರೆಡಿ ಕಿರ್ಚಾಡ್ತವ್ರೆ, ಬೈತವ್ರೆ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರಂತೆ. ಏನಂತ ಕೇಳೋಣ, ಏನೇನು ಐಟಮ್ಸ್ಗಳಾಗ್ತಾರೆ ಪ್ರತಿ ಒಂದುವೇ ನೋಡೋಣ. ಅಮ್ಮ ಎಲ್ಲ ರೆಡಿನಾ? ನಮ್ಮ ಇದೇ ನಿಮ್ಗೆ ನಿಂತಿದೆಯಲ್ಲಮ್ಮ ಟೈಮು ನೋಡಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ನೋಡೋಣ. ಓಕೆ, ಇವಾಗ ನೋಡಿ ಟೈಮ್ ಬಂದು 2 ಗಂಟೆಗೆ 10 ನಿಮಿಷ ಇದೆ. ಓಕೆನಾ? 2 ಗಂಟೆಗೆ 10 ನಿಮಿಷ ಇದೆ. ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ. ನೋಡೋಣ ಅದೆಷ್ಟು ಬೇಗ ಮುಗಿಸ್ತೀಯಾ ಅಂತ. ಓಕೆನಮ್ಮ? ಇವಾಗ ಮೇಯ್ನಾಗಿ ಚಿಲ್ಲಿ ಚಿಕನ್ ಮಾಡೋಕ್ಕೆ ಏನೆಲ್ಲ ಐಟಮ್ಸ್ಗಳು ಬೇಕು ಪಟಾಪಟ್ ಅಂತ ಹೇಳು. ಫಸ್ಟ್ ಮೇಯ್ನು ಚಿಕನ್ನೇ. ಇದಿಷ್ಟು ಅಲ್ಲ, ಫಸ್ಟ್ ಚಿಕನ್ ಚಿಕನ್ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ಲ. ಅರಿಶಿನ ಮತ್ತೆ ಉಪ್ಪು ಹಾಕಿ ಕಲಸಿದ್ದೀನಿ. ಓಕೆ, ಅರಿಶಿನ ಉಪ್ಪು ಹಾಕಿ ಕಲಸಿದ್ಯಾ? ಅದನ್ನ ಮೊಸರು ಹಾಕ್ತಿದ್ಯಾ? ಏನು ಚೆನ್ನಾಗಿ ಬರುತ್ತೆ. ಓಕೆ, ಇವಾಗ ನೋಡಿ ಚಿಕನ್ಗೆ ಅರಿಶಿನ ಉಪ್ಪು ಹಾಕಿ ಕಲಸಿ ಇವಾಗ ಮೊಸರು ಹಾಕಿದೆ. ಕಲ್ಸಲ್ವಾ? ಕಲಸು. ಕೈಯಲ್ಲೇ ಕಲ್ಸೋದಿತ್ತು, ಸ್ಪೂನ್ ಯಾಕೆ? ಎಲ್ರು ಮನೆಯಲ್ಲೂ ಕೈಯಲ್ಲೇ ಕಲ್ಸೋದು. ನೀನು ಕೈಯಲ್ಲೇ ಕಲ್ಸೋದು. ನಿನ್ಗೆ ಮೊದಲೇ ಲೇಟ್ ಆಗಿದೆ, ಅದಕ್ಕೆ ಸ್ಪೂನ್. ನಮ್ದು ಆ್ಯಕ್ಚುಲಿ ಪಕ್ಕಾ ಮನೆ ಸ್ಟೈಲಲ್ಲಿ ಏನು ಮಾಡ್ತೀರಾ ಅದನ್ನೇ ಮಾಡ್ಬೇಕಮ್ಮ. ನೀನು ಸ್ಪೂನ್ ಆಗಿ ಫುಲ್ಲು ಏನು ಹೇಳ್ತಾ ಅಫಿಷಿಯಲ್ ಆಗಿ ಎಲ್ಲ ಮಾಡಬಾರ್ದು. ಕನ್ನಡತಿ ಅದು ಗೊತ್ತು. ಓಕೆ, ಇವಾಗ ನೋಡಿ ಚಿಕನ್ ಒಂದು ಅರ್ಧ kg ಇದೆಯಾ ಇದರಲ್ಲಿ? ಅರ್ಧ kg ಜಾಸ್ತಿ ಇದೆ. ಓಕೆ, ಒಂದು 3/4 kg ಅನ್ಕೊಳ್ಳೋಣ. ಓಕೆನಾ? 3/4 kg ಚಿಕನ್ಗೆ ಅರಿಶಿನ ಉಪ್ಪಾಕಿ ಕಲಸಿಟ್ಟು ಒಂದು ಎಷ್ಟು ನಿಮಿಷ ಬಿಟ್ಟೆ? ಒಂದು ಅರ್ಧ ಗಂಟೆ ಬಿಟ್ಟಾದ್ಮೇಲೆ ಒಂದಿಷ್ಟು ಮೊಸರು ಹಾಕಿ. ಜಾಸ್ತಿನೇ ಬಿಟ್ಟಿದ್ದೇನೆ ಯಾಕಂದ್ರೆ ಓಕೆ, ಆಯ್ತು ಬಿಡಿ ಮೊಸರು ಹಾಕಿ ಕಲಸಿಟ್ಟಿದ್ದಾರೆ. ಓಕೆನಾ? ಈಗ ಇದಕ್ಕೇನು ಮಸಾಲೆ ರುಬ್ಬಕ್ಕೆ. ಓಕೆ, ಚಿಲ್ಲಿ ಚಿಕನ್ಗೆ ಮಸಾಲೆಗೆ ಇಷ್ಟು ಐಟಮ್ಸ್ಗಳು ಬೇಕು. ಏನೇನಿದೆ ಹೇಳು? ಗರಂ ಮಸಾಲೆ. ಓಕೆ, ಗರಂ ಮಸಾಲೆ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ. ಜಾಸ್ತಿ ಹಾಕಿದ್ಯಲ್ಲಮ್ಮ. ಚಿಲ್ಲಿ ಚಿಕನ್ ಅಂದ್ರೆ ಅಂತ. ಓಕೆ, ಸಾಂಬಾರ್ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಕಾಯಿ. ಇದು ಮಸಾಲೆಗೆ. ಇದು ಒಗ್ಗರಣೆಗೆ. ಓಕೆ, ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಒಂದೆರಡು, ಅದು ಲಾಸ್ಟಿಗೆ ಸ್ವಲ್ಪ ಲಿಂಬೆಹಣ್ಣು. ಆ್ಯಕ್ಚುಲಿ ಚಿಲ್ಲಿ ಚಿಕನ್ಗೆ ಟೋಟಲ್ ಎಷ್ಟು ಐಟಮ್ಸ್ಗಳು ಯೂಸ್ ಮಾಡ್ತಿದ್ಯಾ? ಎಣ್ಣೆ ಒಂದು ಅನ್ಕೊಳ್ಳೋಣ. 1 2 3 4 5 6 7 8 9 10 11 ಲಾಸ್ಟಿಗೆ 12. ಓಕೆ, 12 ಐಟಮ್ಸ್ ಹಾಕಿ ಅಮ್ಮ ಒಂದು ಹೇಳು ಎಷ್ಟು ನಿಮಿಷದಲ್ಲಿ ಮುಗಿಸ್ತೀಯ ಅಂತ ಕರೆಕ್ಟಾಗಿ ಹೇಳು. ಅರ್ಧ ಗಂಟೆ ಬೇಕಾ? ಓಕೆ, ಅರ್ಧ ಗಂಟೆಯಲ್ಲಿ 12 ಐಟಮ್ನ ಇಟ್ಕೊಂಡು ನಮ್ಮಮ್ಮ ಸೂಪರ್ ಆಗಿ ಸಿಂಪಲ್ ಆಗಿ ಚಿಲ್ಲಿ ಚಿಕನ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಈಗ ಶುರು ಹಚ್ಕೊಳಮ್ಮ. ಅರ್ಧ ಗಂಟೆ ಅಂದ್ರೆ ಅದು ಬೇಯಬೇಡ. ಹಂಗೆ. ಓಕೆ, ಈಗ ಫಸ್ಟು ಕಾಯಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ, ಮತ್ತೆ ಗ್ರೇವಿ ಆಗುತ್ತೆ. ಓಕೆ, ಗ್ರೇವಿ. ಓಕೆ, ಗ್ರೇವಿ ತರ ಆಗುತ್ತೆ. ಓಕೆ, ದೋಸೆ ಎಲ್ಲ. ಅಮ್ಮ ಇದು ಯಾವ್ದು ಚೆನ್ನಾಗಿರುತ್ತೆ?
ದೋಸೆಗೆ ರೈಸಿಗೂ ಚೆನ್ನಾಗಿರುತ್ತೆ. ಓಕೆ ರೈಸಿಗೆ. ದೋಸೆಗೂ ನೀರು ದೋಸೆಗೆ. ಈಗ ನನಗೆ ಯಾವ್ದಕ್ಕೆ ಕೊಡ್ತೀಯ ಹೇಳು ಫಸ್ಟು? ನಿಮಗೆ ದೋಸೆ ಯಾವುದು ರಾಗಿ ದೋಸೆ ಸ್ವಲ್ಪ ಇದೆ, ರೈಸ್ ಮಾಡಿದ್ದೇನೆ ಸಂಜೆ. ಬಿಡು ರೈಸಿಗೆ ತಿನ್ನೋಣ ಬಿಡು, ನೈಟ್ ಎಲ್ಲ ಬೇಡ. ಈ ವಿಡಿಯೋದಲ್ಲಿ ಓಕೆ ರೈಸಿಗೆ ಹಾಕೊಂಡು ತಿಂತೀನಿ ಬಿಡು ನಾನು. ಓಕೆ ಹಾಕು. ಗರಂ ಮಸಾಲೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸಾಂಬಾರ್ ಸೊಪ್ಪು, ಪುದೀನ ಸೊಪ್ಪು. ಓಕೆ ಈಗ ಶುರು. ಸ್ವಲ್ಪ ನೀರು ಹಾಕ್ತಾರಮ್ಮ, ಫಿಲ್ಟರ್ ವಾಟರ್. ನಮ್ಮಮ್ಮ ಇವಾಗ ಫಿಲ್ಟರ್ ವಾಟರ್, ನಾವು ಬೈದು ಫಿಲ್ಟರ್ ವಾಟರ್ ಯೂಸ್ ಮಾಡೋದು. ನಮ್ಮಮ್ಮ ಜಾಸ್ತಿ ನಲ್ಲಿ ನೀರು ಯೂಸ್ ಮಾಡೋರು. ಆ್ಯಕ್ಚುಲಿ ನನ್ನ ಬೇಬಿ ಬೈದು ಈಗ ಇವ್ರು ಫಿಲ್ಟರ್ ವಾಟರ್ ಯೂಸ್ ಮಾಡೋದು. ನಾವು ಇದೀವಿ ಅಂತ ಯೂಸ್ ಮಾಡ್ತಿದ್ದೀಯ ನಿನ್ನ ನಂಬಕ್ಕಲ್ಲ ನಿನ್ನ. ಜಂಟಿಗೆಲ್ಲ ಅದನ್ನೇ ಹಿಂಗೆ ಹೇಳ್ತಾರೆ ನೋಡಿ. ನೋಡಮ್ಮ ಪ್ರತಿ ಸಲ ವಿಡಿಯೋ ಮಾಡೋ ಟೈಮಲ್ಲಿ ನೆನಪಾಗುತ್ತೆ ಮಿಕ್ಸಿ ಸರಿ ಇಲ್ಲ ಅಂತ. ಓಕೆ ಶುರು. ಚಟ್ನಿ ಅವತ್ತು ಚಟ್ನಿ ಆಗಿತ್ತು. ಯಾವ್ದು ಮಾಡಿದಾಗ ಮಶ್ರೂಮ್ ಬಿರಿಯಾನಿ ಮಾಡಿದಾಗ. ಅಮ್ಮ ಇದು ಚಟ್ನಿ ಹಾಕೊಂಡು ತಿನ್ಬೋದಾ ಈಗ ಇದನ್ನ ದೋಸೆಗೆಲ್ಲ? ಇಲ್ಲ ಅಲ್ಲ, ಅಂದರೆ ಇದು ಏನು ಇದಾಗಿಲ್ಲ ಅಲ್ಲ, ಕುಕ್ಕುಡ? ಉಪ್ಪಾಗಿಲ್ಲ, ಚಟ್ನಿ ಮಾಡೋದು ಹಸಿಯೇ. ಓಕೆ, ಉಪ್ಪು ಹಾಕಿದ್ರೆ ಚಟ್ನಿ ಅಂತ. ಹೌದಾ? ಇದಕ್ಕೆ ಉಪ್ಪು ಹಾಕಿದ್ರೆ ಇದೆಲ್ಲ ಜಾಸ್ತಿ ಹಾಕಿರ್ತೇವಲ್ಲ. ಓಕೆ, ಬೆಳ್ಳುಳ್ಳಿ ಶುಂಠಿ ಎಲ್ಲ. ಓಕೆ ಓಕೆ, ಅದು ಸ್ಟ್ರಾಂಗ್ ಆಗಿ ನೋಡಿ ನಮ್ಗೆ ಇದೆಲ್ಲ ಅಷ್ಟು ಐಡಿಯಾ ಇಲ್ಲ. ಓಕೆ ನೆಕ್ಸ್ಟ್ ಅಮ್ಮ, ನೆಕ್ಸ್ಟ್ ಕೈ ತೊಳೆಯೋದು ಅಷ್ಟೇ. ನೆಕ್ಸ್ಟ್ ಒಂದು ಪಾತ್ರೆ ಇಟ್ಕೊಳ್ಳೋದು. ಬಾಣಲಿ ಒಂದು ಚೆನ್ನಾಗಿರೋ ತಗೊಬರ್ಬೇಕಂತ. ಎಲ್ಲ ನಾವು ವೀಡಿಯೋ ಮಾಡೋ ಟೈಮಲ್ಲೇ ನೆನಪಾಗೋದು. ಏನು ಮಾಡೋಣ ನೋಡಿ, ಇದು ಮ್ಯಾರಿನೇಟ್ ಅಂತಾರಲ್ಲ, ಮ್ಯಾರಿನೇಟಿಗೆ ಇಟ್ಟಿರೋದು. ಚಿನ್ನಿ ಸ್ಟೈಲಲ್ಲಿ ಹೇಳೋದು ಮ್ಯಾರಿನೇಟ್ ಅಂತ. ಎಲ್ಲರೂ ಅದನ್ನೇ ಹೇಳ್ತಾರೆ, ನಾವೇನು ಹೇಳೋದು ಅಷ್ಟೇ. ಓಕೆ ಓಕೆ, ಇದು ಇಟ್ಟೆ ಹಚ್ಚು. ಓಕೆ, ಒಲೆ ಹಚ್ಚಾಯಿತು. ಈಗ ಏನಕ್ಕೆ ಇದು ಏನೋ ಒಗ್ಗರಣೆ. ಜಾಸ್ತಿ ಹಾಕ್ಬಿಡಮ್ಮ, ಕಡಿಮೆ ಹಾಕಮ್ಮ. ಸಾಕು. ಅಯ್ಯೋ ಬೇಡ ಕಣಮ್ಮ, ತುಪ್ಪ ಹಾಕೋಬೇಕಂದ್ರೆ ಇದಕ್ಕೆ ಚೆನ್ನಾಗಿ ಬರುತ್ತೆ. ಬಟ್ ಅದು ಇದು ಸಾಂಬಾರ್ ಸೊಪ್ಪಿನ ಸ್ಮೆಲ್ ಬರಬೇಕಲ್ಲ. ಓಕೆ, ಸಾಂಬಾರ್ ಸೊಪ್ಪಿನ ಸ್ಮೆಲ್ ಬರಬೇಕಾ ಚಿಲ್ಲಿ ಚಿಕನ್ಗೆ? ಹೌದು, ಸಾಂಬಾರ್ ಸೊಪ್ಪು ಮೆಣಸಿನ್ಕಾಯಿ ಸ್ಮೆಲ್ ಹೋಗುತ್ತೆ, ಚಿಲ್ಲಿ ಚಿಕನ್ ಸ್ಮೆಲ್ಲೇ ಬೇರೆ. ಓಕೆ, ಇನ್ನು ಎಷ್ಟೊತ್ತು? ಅದೇ ನಾನು ಅದು ಬೇಯೋಕ್ಕೆ ಅರ್ಜೆಂಟ್ ಮಾಡ್ಕೊಂಡು. ಓ, ನೀನಾಗ ಬೇಗ ಬೇಯ್ತೀಯ? ಹೌದು, ನಮ್ಮ ಸಿಟ್ಟು ಬೇಗ ಬರುತ್ತಲ್ವಾ, ಹಂಗೆ ಗರಂ ಮಾಡ್ತೇವೆ ಬೇಗ. ಪಾತ್ರೆ ಗರಮೇ ಆಗಿಲ್ಲ ಇನ್ನು, ಬಿಸಿ ಆಯ್ತು. ಓಕೆ, ಈಗ ಫಸ್ಟ್ ಏನಾಗ್ತಿದೆಯಾ ಹೇಳು? ಈರುಳ್ಳಿ ಮೆಣಸಿನ್ಕಾಯಿ ಫಸ್ಟ್ ಅಷ್ಟು ಹಾಕಿ ಹಿಂಗೆ ಅನ್ಕೊಂತೀಯ, ಫ್ರೈ ಅಂತೀಯ. ಯಾಕೆ ಕೆಮ್ಮು ಜಾಸ್ತಿ ಆಗಿದೆ? ಇವಾಗ ಕರೆಕ್ಟ್ ಆಗಿದೆ ಫ್ರೇಮು, ಚೆನ್ನಾಗಿದೆ ಫ್ರೇಮ್ ಇದು. ಶುರು, ಸೌಂಡ್ ಬರುತ್ತೆ ಈಗ ನೋಡಿ. ಇಲ್ಲೊಂದು ಸ್ಟ್ಯಾಂಡ್ ಫಿಕ್ಸ್ ಮಾಡ್ಕೊಳ್ಳಿ ಅಲ್ವಾ, ಚೆನ್ನಾಗಿರುತ್ತಲ್ಲ ಈ ಥರ ಕರೆಕ್ಟಾಗಿ ಈ ಪಾತ್ರೆ ನೀಟಾಗಿ ಈ ಜಾಗಕ್ಕೆ ಫಿಕ್ಸ್ ಮಾಡಿದ್ರೆ ನೀಟಾಗಿ ಇಲ್ಲೇನು ನಡೆಯುತ್ತೆ ಅಂತ ತೋರಿಸ್ತದೆ, ಅದೆಲ್ಲ ಚೆನ್ನಾಗಿರುತ್ತೆ. ಓಕೆ, ಈಗ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ. ಮಿಕ್ಸಿಂಗ್ ಚೆನ್ನಾಗಿ ಮಿಕ್ಸ್ ಮಾಡಮ್ಮ. ಇದು ಗೋಲ್ಡನ್ ಬರಬೇಕಲ್ವಾ? ಗೋಲ್ಡನ್. ಅಮ್ಮ, ಚಿಲ್ಲಿ ಚಿಕನ್ ಹೆಂಗೆ ಕಲಿತೆ? ಯೂಟ್ಯೂಬ್ ನೋಡೇ ಕಲಿತೆ ಹೆಂಗೆ? ಚಿಲ್ಲಿ ಚಿಕನ್ ಅಂದ್ರೇನೆ ಗೊತ್ತಿರಲಿಲ್ಲ. ನಮ್ಮ ಅಮ್ಮಂಗೆ ಗೊತ್ತಿದ್ದು ಊರ್ ಸ್ಟೈಲಿದು ಕೋಳಿ ಸಾರು ಅಷ್ಟೇ. ಕೋಳಿ ಪಲ್ಯ ಎಲ್ಲ ರೆಡ್ ಕಲರೇ ಇರ್ತಿತ್ತು. ರೆಡ್ ಡೇಂಜರ್. ಆಮೇಲೆಲ್ಲ ನೋಡಿ ವಿಡಿಯೋದಲ್ಲಿ ಕೆಲವು ಇಲ್ಲಿ ಹಾಸನಕ್ಕೆ ಬಂದ ಫಂಕ್ಷನ್ಗೆಲ್ಲ ಹೋಗುತ್ತಲ್ಲ, ಓಕೆ, ಅಲ್ಲೆಲ್ಲ ನೋಡಿ ಹೆಂಗೆ ಮಾಡ್ಬೋದು ಟೇಸ್ಟ್ ನೋಡಿ ಅಂದಾಜು ಮಾಡ್ತೇವೆ. ಓಕೆ, ಚಿಲ್ಲಿ ಚಿಕನ್ ಯಾವ ಊರಿದು ಸ್ಪೆಷಲ್? ಯಾವ ಊರಲ್ಲಿ ಅಂದ್ರೆ ಇವಾಗ ಕೇಳ್ತಾರಲ್ಲ, ಇವಾಗ ನೋಡಿ ಕೋಳಿ ಸಾರು ಅಂದ್ರೆ ಊರ್ ಸ್ಟೈಲಲ್ಲಿ ಒಂಥರ ಇರುತ್ತೆ. ಆಕ್ಚುಲಿ ಎಲ್ಲವೂ ಸಹ ಎಲ್ಲ ಊರಲ್ಲೂ ಚೆನ್ನಾಗಿ ಮಾಡ್ತಾರೆ.
ಕಡೆ ಚಾಪ್ಸ್ ಅಂತಾರೆ. ಓಕೆ, ಚಿಕನ್ ಚಾಪ್ಸ್, ಮಟನ್ ಸಾರು ಮಾಡ್ತಾರೆ. ಆ್ಯಕ್ಚುಲಿ ಮಟನ್ ಇನ್ನೊಂದೇನು ಗೊತ್ತಾ, ನಮ್ಮ ಊರ ಕಡೆ ಮಟನ್ನೇ ಇಲ್ಲ, ಮಟನ್ ಮಾಡೋದೇ ಇಲ್ಲ ಜಾಸ್ತಿ. ಓಕೆ, ನೀನು ಚಿಲ್ಲಿ ಚಿಕನ್ ಅಮ್ಮ ಮೇಯ್ನಾಗಿ ವೀಡಿಯೋಸ್ಗಳು ನೋಡ್ಕೊಂಡೆ ಕಲ್ತಿದ್ದು. ಮತ್ತೆ ಒಂದ್ ಕಡೆ ಹೋಗಿ ಟೇಸ್ಟ್ ಮಾಡಿದ್ರೆ ಹೆಂಗೆ ಅಂತಂದ್ರೆ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವುದೋ ಅಂತಲ್ಲ, ಯಾವುದಾದ್ರೂ ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಚಿಲ್ಲಿ ಚಿಕನ್ ಮಾಡೋದು ನೋಡ್ಕೊಂಡಿರ್ತಾರೆ. ಅದನ್ನ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರಯೋಗ ಮಾಡಿ ಅಪ್ಲೋಡ್ ಮಾಡ್ತಾರೆ. ಅಲ್ಲ, ಅವರು ಏನೇನೆಲ್ಲ ಐಟಮ್ ಹಾಕ್ತಾರೆ. ಓಕೆ, ಹಂಗೆಲ್ಲ ಇಲ್ಲ, ಮನೇಲಿ ಏನಿದೆ ಮನೆಗೆ ಓಕೆ ಈಸಿಯಾಗಿ ತರಕಾರಿ ಅಂಗಡಿಗೆ ಹೋದಾಗ ಏನೇನು ಸಿಗತ್ತೆ ಅಷ್ಟೇ ಐಟಮ್ಸ್ ಇಟ್ಕೊಂಡು ನಮ್ಮಮ್ಮ ಮಾಡೋದು. ಓಕೆ, ಏನೇನೆಲ್ಲ ಮಾಡ್ತಾರೆ. ಓಕೆ, ಇನ್ನ ಏನೇನೆಲ್ಲ ಮಾಡ್ತಾರೆ ನೋಡಿ. ಆಯ್ತಲ್ಲ, ಆಲ್ಮೋಸ್ಟ್ ಬಂತಲ್ಲ ಗೋಲ್ಡನ್ ಮಾಡೋಣ. ಟ್ರಾನ್ಸ್ಪರೆಂಟ್ ಆಗೈತಲ್ಲ. ಕೆಲವರು ಎಷ್ಟು ಮೆಣಸಿನ್ಕಾಯಿ ಹಾಕ್ತಾರೆ ಗೊತ್ತೋ, ಇಷ್ಟ ಹಾಕ್ತಾರೆ. ಒಬ್ಬ ಬೇಡಮ್ಮ ತಿನ್ನಕ್ಕಾಗಲ್ಲ. ನಂಗೆ ಇದು ಎಷ್ಟು ಖಾರ ಹಾಕ್ಬೋದು ಅನ್ಸುತ್ತೆ. ಇದೇ ಮೆಣಸಿನ್ಕಾಯಿ ನೀನು ಅದಕ್ಕೆ ಬೇರೆ 3 ಹಾಕಿದ್ಯಾ, ನೀನು 3 ಅಲ್ಲ 4 ಏನೋ ಹಾಕಿದ್ಯಾ. ಚಿಕನ್ ಎಲ್ಲ ಖಾರ ಖಾರ ಇರ್ಬೇಕು ಸರ್. ಇವಳು ನನ್ನ ಬೇಬಿಗೆ ಇಷ್ಟ ಆಯ್ತು, ನಂಗೆ ಒಂಚೂರು ಇಷ್ಟ ಆಗಲ್ಲ. ಅವಳಿಗೆ ಇಷ್ಟ, ತಿನ್ನಿಗೂ ಇಷ್ಟ ಖಾರ. ಅಯ್ಯೋ, ಸರಿ ಏನಾಗ್ತೀಯಾ? ಮಸಾಲೆ. ಓಕೆ, ಮಸಾಲೆ. ಇದಕ್ಕೆ ಸ್ವಲ್ಪ ಈಗ ನೀರು ಹಾಕ್ತಾರೆ ನೋಡಿ. ನೀರು ಹಾಕಿ ಎಲ್ಲಿರುತ್ತೆ ಒಂದು ನೀರು ಹಾಕಿ ನೋಡಿ. ಒಂಚೂರು ವೇಸ್ಟ್ ಮಾಡಲ್ಲ ನಮ್ಮಮ್ಮ. ವೇಸ್ಟ್ ಹಾಕೋದು ಇದು ಒಳ್ಳೆ ಕಥೆ. ಇವ್ರನ್ನ ಏನು ನೋಡ್ತೀಯ ಅಂತಾರಲ್ಲ, ನ್ಯಾಷನಲ್ ವೇಸ್ಟ್ ಅಂತಾರೆ ಅದು. ನ್ಯಾಷನಲ್ ವೇಸ್ಟ್. ಓಕೆ, ಇಂಟರ್ನ್ಯಾಷನಲ್ ವೇಸ್ಟ್ ಅಲ್ಲ, ನ್ಯಾಷನಲ್ ವೇಸ್ಟ್. ಓಕೆ, ಇದನ್ನು ಇಂಟರ್ನ್ಯಾಷನಲ್ ಎಲ್ಲ ಹೋಗೋ ಆಸೆನೂ ಇಲ್ಲ, ಆಸೆನೂ ಇಲ್ಲ ನಮಗೆ. ನ್ಯಾಷನಲ್ಲೇ ನೋಡಿಲ್ಲ ಪೂರ್ತಿ. ಹೌದು, ನಾನು ನೋಡಿಲ್ಲ. ನೀನೊಂದು ಡೆಲ್ಲಿ ಕರ್ಕೊಂಡು ಹೋಗಿದ್ದು ಬಿಟ್ರೆ ಅಲ್ವಾ, ನಾನು ನನ್ನ ಪ್ರಕಾರ ಇಲ್ಲ, ಕರ್ನಾಟಕ ಬಿಟ್ಟು ಆಚೆ ತಮಿಳ್ನಾಡಿಗೆ ಯಾವುದಕ್ಕೂ ಹೋಗಿದ್ದೆ ನಾನು. ತಮಿಳ್ನಾಡಿಗೆ ಹೋಗಿದ್ದೀನಿ, ಅಂಡಮಾನ್ಗೆ ಹೋಗಿದ್ದೀನಿ ನಾನು. ಅಂಡಮಾನಿಗೆ ಹೋಗಿದ್ದೆ. ಅಂಡಮಾನಿಗೆ ಹೋಗಿದ್ದೀನಿ ನಾನು 2 ಸಲ ಹೋಗಿದ್ದೆ. ಒಮ್ಮೆ ತಮಿಳ್ನಾಡಿಗೆ ಹೋಗಿ ವಾಪಸ್ ಬಂದೆ. ಹೌದು, ಹೋಗಿದ್ದು. ಅಂಡಮಾನ್ಗೆ ಹೋಗ್ಬೇಕು ಅಂತ ಹೋಗಿ ತಮಿಳ್ನಾಡಿಗೆ ಹೋಗಿ ಬೋಟಲ್ಲಿ ಹೋಗ್ಬೇಕಂತ ಅಂತ ಅನ್ಕೊಂಡಿದ್ದು, ಎಲ್ಲ ಉಲ್ಟಾ ಪಲ್ಟಾ ಆಯ್ತು. ಸುನಾಮಿ ಶುರುವಾಯಿತು. ಸುನಾಮಿ ಎಲ್ಲ ಏನಾಯ್ತು ಗೊತ್ತಿಲ್ಲ. ಅದು ಮೋಸ ಹೋಗಿದ್ದು ನಾವು. ಅದು ಒಂದು ಒಳ್ಳೆ ಇನ್ಸಿಡೆಂಟ್ ಇದೆ. ಯಾವಾಗ್ಲಾದ್ರೂ ಟೈಮ್ ಇದ್ದಾಗ ಅದ್ರ ಬಗ್ಗೆ ಇನ್ಸಿಡೆಂಟ್ ಹೇಳ್ತೀನಿ. ಹೇಳಿದೆಯಲ್ಲ, ಅದು ನೆನಪು ಯಾವತ್ತೂ ಹೋಗಲ್ಲ. ಯಾವುದು? ಇದು ಅಲ್ಲಿ ನಿಂತ್ಕೊಂಡು ಹೋಗೋದು ಕ್ಯಾನ್ಸಲ್ ಆದ್ಮೇಲೆ ಹೌದು, ಫೋನ್ ಮಾಡಿದ್ಯಲ್ಲ ನನಗೆ. ನಂಗೆ ನೆನಪಿಲ್ಲ ಅಲ್ಲಮ್ಮ, ಏನಂತ ಹೇಳಿದ್ದೆ? ಏನು ಹೇಳಿದ್ದೆ? ಅಮ್ಮ ಎಲ್ಲ ಮೋಸ ಆಯ್ತಮ್ಮ, ಹೋಗಲ್ಲ, ಅಂಡಮಾನ್ ಕ್ಯಾನ್ಸಲ್ ಆಯಿತು, ನಾನು ಮನೆಗೆ ಬರಲ್ಲ ಅಂತಿದ್ದೆ. ಅಲ್ಲ, ಬರಲ್ಲ, ಮನೆಗೆ ಬರೋಕ್ಕೆ ಯಾರಾದ್ರೂ ಕೇಳ್ತಾರ? ಮನೆಗೆ ಬರಲ್ಲ ಅಂತ ನಂಗೆ ಅದೊಂದು ನೆನಪಿದ್ದು. ಇನ್ನೊಂದು ನನ್ನ ಲವ್ ಮ್ಯಾಟ್ರ್ ಹೇಳಿದಾಗ ಸ್ಟೇಡಿಯಂ ಹತ್ರ ನಿಂತ್ಕೊಂಡು ನಮ್ಮ ಅಮ್ಮಂಗೆ ಫೋನ್ ಮಾಡಿ, ಅಮ್ಮ ನೀವೇನು ಡೌಟ್ ಪಟ್ಟಿದ್ರಿ ಅದು ನಿಜ ಕಣಮ್ಮ, ನನ್ನ ಮನೆಗೆ ಬರಲ್ಲ ಅಂತ ಅವಾಗೊಂದ್ಸಲ ಹೇಳಿದ್ದೀನಿ. ಇನ್ನೊಂದು, ನನ್ನ PUCಲಿ ಫೇಲ್ ಆಗಿದ್ದೆ. ಅವಾಗ್ಲೂ ಅಮ್ಮ ನನ್ನ ಮನೆಗೆ ಬರಲ್ಲ, ಫೇಲ್ ಆಗಿದ್ದೀನಿ. ಆಯಿತು ಬಾರ, ಏನಾಗಲ್ಲ, ಬಾರ ಅಂತ ಕರೆದೊಡಿಯೋದು. ಮನೆ ಬಾಗಿಲು ಯಾವತ್ತೂ ನಿಂಗೆ ಓಪನ್ ಇರುತ್ತೆ ಕಣೋ ಅಂದಿದೆ. ಹೌದು, ಏನು ಮಾಡಲ್ಲ, ಬಾಚಿನ ಅಂತ ಕರೆದು ನಮ್ಮಪ್ಪ ಬೆಲ್ಟಲ್ಲಿ ಬಡ ಅಂತ ಹೊಡಿಯೋರು. ನಂಗೆ ಒಂದ್ಸಲ ಈಗಲೂ ಒಂದು ನೆನಪಿದೆ. ಒಂದು ಯಾರೋ ಕ್ರಿಕೆಟ್ ಆಟ ಆಡ್ತಿದ್ರು ನಮ್ಮ ಮನೆ ಎದುರುಗಡೆ. ಓಕೆ, ತಳ್ಳಿ ಎಲ್ಲಮ್ಮ ತೋರ್ಸಮ್ಮ ಒಂದ್ಸಲ. ಓಕೆ, ನಮ್ಮಮ್ಮ ಇಲ್ಲಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿದ್ದಾರೆ. ಓಕೆನಾ, ಹಿಂಗೆಲ್ಲ ಮಿಕ್ಸ್ ಮಾಡಿದ್ದಾರೆ. ಫ್ರೈ ಆಗಬೇಕು ಮಸಾಲೆ. ಓಕೆ, ಈಗ ಮಿಕ್ಸ್ ಮಾಡಿ. ಟೊಮೆಟೊನು ಹಾಕೋಣ. ಓಕೆ, ಟೊಮೆಟೊ ಹಾಕಿ. ಟೊಮೆಟೊ. ಓಕೆ, ಸೊ ಅದು ಏನು ಚಟ್ನಿ ಇತ್ತಲ್ಲ, ಚಟ್ನಿ ಹಾಕಿ ನೀಟಾಗಿ ಕಲ್ಸ್ಕೊಂಡು ಟೊಮೆಟೊ ಹಾಕಿದ್ದಾರೆ. ಓಕೆನಾ, ಟೊಮೆಟೊ ಹಾಕಿ ಕಲಸಿ. ಉಪ್ಪು ಇದಕ್ಕೆ ಹಾಕಿಲ್ಲ, ಯಾಕಂದರೆ ಚಿಕನಿಗೆ ಹಾಕಿದ್ದೇನಲ್ಲ. ಓಕೆ, ಕೋಳಿಗೆ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಉಪ್ಪು ಹಾಕೊಳಕ್ಕೆ ಹೋಗ್ಬೇಡಿ ಅಪ್ಪ. ಆಮೇಲೆ ಉಪ್ಪಿನ ಕಸ ಹಾಕಿದೆ, ಹುಷಾರು. ಇದನ್ನ ಹಾಕಿ ಇವಾಗ ಮುಚ್ತೀಯಾ? ಎಷ್ಟೊತ್ತು ಮುಚ್ತೀಯಾ? ಒಂಚೂರು ಡ್ರೈ ಆಗಲಿ ಅದು. ಓಕೆ, ಅಂದರೆ ಚೆನ್ನಾಗಿ ಅದ್ರ ಹಸಿ ವಾಸನೆ ಹೋಗಬೇಕು. ಯಾವ್ದ್ರದ್ದು? ಈರುಳ್ಳಿದ? ಇದ್ರದ್ದು ಈ ಮಸಾಲೆ. ಓಕೆ ಕ್ಲೋಸ್. ಓಕೆ, ಇವಾಗ ಸ್ಟೋರಿ ಹೇಳ್ತೀನಿ ಕೇಳಿ. ಅವಾಗ ಹೇಳೈತೆ ಅರ್ಧಕ್ಕೆ ನಿಲ್ಸಿದ್ನಲ್ಲ. ಏನು ಅಂತಂದರೆ ನಮ್ಮ ಮನೆ ಎದುರುಗಡೆ, ಇದೇ ಮನೆ ಎದುರುಗಡೆ ಕ್ರಿಕೆಟ್ ಆಡ್ತಾ ಇದ್ವಿ. ಅಂದರೆ ನಾನು ತುಂಬ ಚಿಕ್ಕವನು, ಅಂದರೆ ನನ್ನ ಪ್ರಕಾರ ಸ್ಕೂಲ್ ಅನ್ಕೊಂತೀನಿ, 9th 8th ಏನೋ ಇರಬೇಕು. ಆ ಟೈಮಲ್ಲಿ ಏನಾಯಿತು, ಕ್ರಿಕೆಟಲ್ಲಿ ನಾನು ಬೌಲಿಂಗು ಮಾಡ್ತಾ ಇರಲಿಲ್ಲ, ಬ್ಯಾಟಿಂಗೂ ಆಡ್ತಾ ಇರಲಿಲ್ಲ. ಓಕೆನಾ, ನಾನು ಫೀಲ್ಡಿಂಗ್ ಮಾಡ್ತಿದ್ದೆ.
ಸೊ ನನ್ನ ಬ್ಯಾಟಿಗೆ ಯಾರೋ ಒಬ್ಬ ಬಂದು ಬಾಲ್ ಹಾಕ್ದ, ಯಾರೋ ಒಬ್ಬ ಬ್ಯಾಟಲ್ಲಿ ಹಿಂಗೆ ಹೊಡೆದ. ಆ ಬಾಲು ಹೋಗಿ ಅಲ್ಲೊಂದು ಕಾರ್ನರಲ್ಲಿ ಒಂದು ಮನೆಗೆ ಹೋಗಿ ಬಿದ್ದು ಗ್ಲಾಸ್ ಹೊಡೆದೋಯ್ತು. ಅವ್ರ ಮನೆಯವ್ರು ಬಂದು ಬೈದರು. ಅಂದರೆ ಎಲ್ಲ ಮಕ್ಕಳಿಗೂ ಸೇರ್ಕೊಂಡೆ ಬೈದರು. ಗೊತ್ತಾಗಲ್ವ ನಿಮಗೆ ಏನು ಮಾಡ್ತೀರಾ ಅಂತೆಲ್ಲ ಬೈದರು. ಅದು ನಮ್ಮಪ್ಪ ಕಿಟಕಿಲಿ, ನಮ್ಮನೆ ಕಿಟಕಿಲಿ ಹಿಂಗೆ ನೋಡ್ತಾಯಿದ್ರು. ಆಯಿತು, ಇಲ್ಲಿ ಬಾಗ್ಲ ಹತ್ರ ನಿಂತಿದ್ರು. ನಾನು ಬಂದೆ, ಬಾರ ಪಪ್ಪ ನಾನು ಏನು ಮಾಡಿಲ್ಲ ಪಪ್ಪ ಅಂದೆ. ಗೊತ್ತು ಕಣ, ಬಾರ ಅದಕ್ಕೆ ಅವ್ನು ಹೊಡೆದಿದ್ದು ಅವ್ನು. ಬಾರ ಒಳಗೆ ಕರ್ಕೊಂಡು ರೂಮಿಗೆ ಬಾ ಅಂತ. ನಮ್ಮಮ್ಮ ಅಂಗಡಿಲಿದ್ರು. ಓಕೆನಾ, ನಮ್ಮಮ್ಮ ಅಂಗಡಿಯಲ್ಲಿದ್ದರು. ನಮ್ಮದು ಕಾಂಡಿಮೆಂಟ್ಸ್ ಅಂತ ಒಂದಿತ್ತು, ಓಂ ಶಕ್ತಿ ಕಾಂಡಿಮೆಂಟ್ಸ್ ಅಂತ ಇತ್ತು, ಅಲ್ಲಿದ್ದರು. ಬಾ ಚಿನ್ನ ಅಂತ ಕರ್ಕೊಳ್ಳೋದು. ಒಂದು ಹೊಡೆದ್ರು ನಾಯಿ ಹೊಡೆದ್ರು ಬೆಲ್ಟಲ್ಲಿ. ನಾಯಿ ಹೊಡೆದಂಗೆ ಬಾಲ್ ಹಾಕಿದೆ ಯಾರು, ಹೊಡೆದಿದೆ ಯಾರು, ಬಿದ್ದಿದ್ದು ಮಾತ್ರ ನನಗೆ. ಸಾಕಾಗೋಗಿತ್ತು, ಸಾಕಾಗೋಯ್ತು. ಅದು ನೋಡಿ ತೆಗ್ದಿದ್ರು ನೀಟಾಗಿ, ಚೆನ್ನಾಗಿ ಮಿಕ್ಸ್ ಆಗಿದೆಯಮ್ಮ. ಸ್ಮೆಲ್ಲೆಲ್ಲ ಗೊತ್ತಾಗತ್ತೇನಮ್ಮ. ನಮ್ಮ ಮೂಗು ಕಟ್ಟೈತೆ. ತಿಂದರೆ ಇದೆಯಲ್ಲ ನೀನು, ಕಟ್ಟಿರೋ ಮೂಗು ಗಂಟು ಪೆಪ್ಪರ್ ಮಾಡಬೇಕು. ಅದು ಪೆಪ್ಪರ್ ಚಿಕನ್ ಪೆಪ್ಪರ್ ಮಾಡಿದರೆ ಶೀತಕ್ಕೆಲ್ಲ ಒಳ್ಳೆಯದು. ಓಕೆ, ನೆಕ್ಸ್ಟ್ ಚಿಕನ್ ಹಾಕಿ ಮುಚ್ಚಿದರೆ ಅಷ್ಟೇ. ಅಷ್ಟಾಗ ಬೇಯ್ತಾ ಇರು. ಓಕೆ, ಹಾಗಾದ್ರೆ ಅಮ್ಮ ನೀ ಅರ್ಧ ಗಂಟೆ ಅಂದಲ್ಲಮ್ಮ. ಬೇಯೋಕೆ ಅರ್ಧ ಗಂಟೆ ಬೇಡವೇನೋ ಚಿಕನ್. ಓಕೆ, ನೀನು ಅದನ್ನು ಲೆಕ್ಕ ಸೇರಿಸ್ಕೊಂಡು ಹೇಳ್ತಿರೋದಾ? ಓಕೆ, ನಾನು ಹಾಗಾದ್ರೆ ಮಾಡೋದು ಎಷ್ಟು ನಿಮಿಷದಲ್ಲಿ ಮಾಡ್ಬೋದು? ಇದು ರೆಡಿ ಒಂದು 1/4 ಗಂಟೆ ಸಾಕು ಅಲ್ವಾ? 1/4 ಗಂಟೆಯಲ್ಲೇ ಚಿಕನ್ ಮಾಡ್ಬೋದು. ಹಾಗಾದ್ರೆ 1/4 ಗಂಟೆಲಿ ಚಿಲ್ಲಿ ಚಿಕನ್ ರೆಡಿ ಆಗಿದ್ರೆ, ಅಂದರೆ ರೆಡಿ ಅಂದರೆ ಅರ್ಧ ಗಂಟೆ ಬೇಕು. ಚಿಕನ್ ಬೇಯಿಸಿ ಇಟ್ಕೊಂಡ್ರೆ ಫಸ್ಟೇ ಓಕೆ ಬೇಗ ಆಗುತ್ತೆ. ಓಕೆ, ಆದ ತಕ್ಷಣ ಮಿಕ್ಸ್ ಮಾಡಿದ್ರೆ ಮುಗಿದೋಯ್ತು. ಇದ್ರ ಜೊತೆನೇ ಚಿಕನ್ ಬೆಂದರೆ ಮತ್ತು ಟೇಸ್ಟ್. ಓಕೆ, ಹಾಗೆ ಇನ್ನೊಂದು ಮಾಡ್ತೀಯಲ್ಲಮ್ಮ ನಿಂಗೆ ಕುಕ್ಕರಲ್ಲಿ ಮಾಡೋಣ ಅಂತ ಎನಿಸಿದೆ. ಓಕೆ, ಕುಕ್ಕರ್ ಅಂದರೆ ಈ ಚಿಕನ್ ಅಲ್ವಾ ಇದು, ಬಾಯ್ಲರ್ ಮತ್ತೆ ಪಿಚ್ಕ ಹಾಕಿದ್ರೆ. ಓ, ಅದು ನಿಜಾನೆ. ಬಟ್ ಒಂದೇ ಒಂದು ವಿಷಲ್ ಹೊಡ್ಸಿದ್ರೆ ಆಗ್ತಿತ್ತು. ಮಸ್ತುರೆ ಆಗ್ತಿದೆ, ಮಸ್ತುರೆ ರೆಡಿ ಆಗ್ತಿದೆ. ನೋಡೋಣ ಹೆಂಗೆ ಬರುತ್ತೋ ಟೇಸ್ಟು. ಓಕೆ, ನೀಟಾಗಿ ಮಿಕ್ಸ್ ಮಾಡ್ತವ್ರೆ. ಇವಾಗ ಎಷ್ಟೊತ್ತು ಬಿಟ್ಟು ಹಾಕ್ತೀಯ ಕೋಳಿನ? ಈಗಲೇ ಹಾಕ್ತಾರಂತೆ ಕೋಳಿ. ಓಕೆ, ರೆಡಿ. ಕೊಕ್ಕ ನಾವು ಕರೆಯೋದು, ಕೊಕ್ಕ ಚಿಕನ್. ಹೌದು. ಓಕೆ, ಕೋಳಿ ನೋಡಿ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿದ್ರೆ ಬಾಯ್ಲರ್ ಚಿಕನ್ ಅಲ್ವಾ? ಎಷ್ಟೊತ್ತು ಬೇಕಮ್ಮ? ಒಂದು 1/4 ಗಂಟೆ ಬಿಡ್ತೀಯಾ? 10 ನಿಮಿಷ ಸಾಕಂತೆ ಬೇಯಕ್ಕೆ. ಓಕೆ, ಒಂದು 20 ನಿಮಿಷ ಬಿಡ್ತೀಯಾ? 1/4 ಗಂಟೆ ಸಾಕಾ? ಓಕೆ, ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೀನು ಚೆನ್ನಾಗಿ ಮಿಕ್ಸ್ ಅಂದರೆ ಚಿಕನ್ನಿಗೆ ಮಸಾಲೆ ಅಂಡ್ಕೋಬೇಕು. ಅವಾಗ ಅದ್ರ ರುಚಿ ಬೇರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಮ್ಮಮ್ಮ ಸಗದ ಮಾಡ್ತಾರೆ. ಆ್ಯಕ್ಚುಲಿ ಇನ್ನೊಂದು ಏನು ಅಂತಂದರೆ ಮಿಕ್ಸ್ ಮಾಡ್ತಾರಮ್ಮ, ನೀಟಾಗಿ ಮಿಕ್ಸ್ ಮಾಡ್ತಾರೆ. ಇನ್ನೊಂದು ನಮ್ಮಮ್ಮ ಚಿಕನ್ನು ಫಿಶ್ ಎಲ್ಲ ಸೂಪರಾಗಿ ಮಾಡ್ತಾರೆ. ಮಟನ್ ಐಟಮು ಅಷ್ಟು ಪರ್ಫೆಕ್ಟಾಗಿ ಮಾಡಲ್ಲ. ಆದರೆ ಒಂದು ಐಟಮು ನಮ್ಮಮ್ಮ ಮಟನ್ ಮಾಡೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಗ್ರೀನ್ ಕಲರಲ್ಲಿ ಮಾಡ್ತಾರೆ, ಗ್ರೀನ್ ಮಸಾಲ. ಅದಕ್ಕೇನಾದ್ರು ಹೆಸರು ಇದೆಯಾ? ಅದು ಚಿಲ್ಲಿ ಮಟನ್ ಚಿಲ್ಲಿ. ಓಕೆನಾ, ಮಟನ್ ಚಿಲ್ಲಿ ಅಂತ ಮಾಡ್ತಾರೆ ನಮ್ಮಮ್ಮ. ನೆಕ್ಸ್ಟ್ ಲೆವೆಲ್. ನನ್ನ ಬೇಬಿಗೆ ನಮ್ಮಮ್ಮ ಮಟನ್ದು ಯಾವ ಐಟಮ್ ಮಾಡಿದ್ರು ಇಷ್ಟ ಆಗಲ್ಲ. ಆದರೆ ಅದೊಂದು ಐಟಮು ಮಟನ್ದು ಏನಿದೆ ಅಲ್ಲ, ಗ್ರೀನ್ ಕಲರ್ ಮಾಡ್ತಾರೆ. ಅಲ್ಟಿಮೇಟಾಗಿ ಮಾಡ್ತಾರೆ. ಏನು ವಿಡಿಯೋ ಮಾಡಿಲ್ಲ ಅದು 100%. ಅದರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಜವಾಗ್ಲೂ. ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಟೇಸ್ಟ್ ಮಾತ್ರ ಸಕ್ಕದಾಗಿ ಮಾಡ್ತಾರೆ. ನನಗೆ ಅದು ನಮ್ಮಮ್ಮ ಮಾಡಿದ್ದು ಯಾವಾಗ ಗೊತ್ತಾ ಇಷ್ಟ ಆಗಿದ್ದು? ನನ್ನ ಬೇಬಿ ಪ್ರೆಗ್ನೆಂಟ್ ಇದ್ದಾಗ ಅವಳಿಗೆ ಬೈಕೆ ಅಂತ ಸೀಮಂತದ್ದು ಹಿಂದಲ್ಲ ಅದೇ ಹಿಂದಿನ ದಿನ ಮಟನ್ನು, ಚಿಕನ್ನು, ಫಿಶ್ಶು ಎಲ್ಲ ಐಟಮು ತಗೊಬಂದು ಅವಳಿಗೆ ನಮ್ಮಮ್ಮ ಮಾಡಾಕಿದ್ರು. ತಳಿ ನೋಡಿ ಮುಚ್ತವ್ರೆ. ನೋಡಿ ಎಷ್ಟು ಮಿಕ್ಸ್ ಆಗಿದೆ ನೋಡಿ. ಈ ಥರ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಕೊತ ಅಂತಿದೆ ನೋಡಿ. ಇವಾಗ ಅದನ್ನು ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡಿ ಎಷ್ಟೊತ್ತು ಬಿಡ್ತೀಯಮ್ಮ? ಸ್ವಲ್ಪ ಹೊತ್ತು ಬಿಡೋಣ. ಓಕೆನಾ? ಸೊ ಏನು ಅಂತಂದರೆ ಈ ಥರ ಐಟಮ್ಸ್ ಎಲ್ಲ ಮಾಡಾಕಿದ್ರು. ಆವಾಗ ನನ್ನ ಬೇಬಿಗೆ ಏನು ಇಷ್ಟ ಆಗಿತ್ತು ಅಂದರೆ ಗ್ರೀನ್ ಕಲರ್ದು ಮಟನ್ ಚಿಲ್ಲಿ ಸಕ್ಕತ್ತಾಗಿತ್ತು. ನಾನು ಸುಮಾರು ಸಲ ಮಾಡಿಸಿದ್ದೀನಿ. ನಮ್ಮ ಮನೆಗೆ ಸದ್ಯದಲ್ಲಿ ಮಟನ್ ತಗೊಬರ್ತೀನಿ, ಮಾಡಮ್ಮ. ಮಸ್ತ್ ಇರತ್ತೆ. ನೋಡೋಣ ರೆಸಿಪಿ. ಅದು ಇಷ್ಟೇ ಐಟಮ್ಸ್ ಅಲ್ವಾ? ಬಟ್ ಅದು ಕುಕ್ಕರಲ್ಲಿ ಮಾಡ್ತೀನಿ ಅಂತಾನೆ. ಅದು ಕುಕ್ಕರಲ್ಲಿ ಮಾಡೋದು, ಕುಕ್ಕರಲ್ಲೇ ಮಾಡಬೇಕು. ಕುಕ್ಕರಲ್ಲಿ ಮಟನ್ ಒಮ್ಮೆ ಬೇಯಿಸ್ಕೊಂಡು ಆಮೇಲೆ ಮಸಾಲೆ ಹಾಕಿ ಇನ್ನೊಮ್ಮೆ ಕುಕ್ಕರ್ ಕೂಡಿಸ್ಬೇಕು.
ಹೌದಾ, ಸುಮಾರು ಹೊತ್ತು ತಗೊಳ್ತೆ. ಅದು ಎಷ್ಟು ನಿಮಿಷ, 1 ಅವರ್ ಬೇಕಾಏನು? ಇಲ್ಲ, ಅದು ಮಸಾಲೆ ರೆಡಿ ಆಗುವಷ್ಟೊತ್ತಿಗೆ ಒಂದ್ಸಲ ಕೂಗಿಸಿ ಆಗುತ್ತೆ, ಓಕೆ. ವಿಜಿಲ್ ಹೊಡಿಸಿ ಆಗುತ್ತೆ. ಮತ್ತೆ ಈಗ ನಿನ್ನ ಮೊಮ್ಮಗಳಿದು ಬರ್ತಡೇ ಬಂತಲ್ಲ, ಇಲ್ಲಿ ಡೈ ಎಲ್ಲ ಯಾವಾಗ ಹಾಕೊಂತೀಯ? ಎಲ್ಲ ಬಿಳಿ ಕೂದಲು ಬಂದೈತೆ ನೋಡು ಫುಲ್ಲು. ನನ್ನ ಮುತ್ತಜ್ಜಿ ಅನ್ಬಾರ್ದಲ್ವಾ, ಅಜ್ಜಿ ಅನ್ಬೇಕು. ಅಜ್ಜಿ ಅಜ್ಜಿ ಅಂತಾಳೆ, ಅಜ್ಜಿ ಅಂತಾಳೆ, ಅಂತ ಎಕ್ಸ್ಪ್ರೆಷನ್ ಕೊಡ್ತಾಳೆ. ನಮ್ಮಮ್ಮ ಊಟ ಅಥವಾ ತಿಂಡಿ ತಿನ್ನೋ ಟೈಮಲ್ಲಿ ಅಮ್ಮನ ಹತ್ರ ಹೋಗಿ ಅಮ್ಮನ ಕಾಲು ಹಿಡ್ಕೊಂಡು ಅಂತಾಳೆ. ನಾನು ಅಲ್ಲಿ ನೋಡಿದ್ರೆ ಸಾಕು ನನ್ನ ಅಜ್ಜಿ ಅಂತಾಳೆ. ಸುಬ್ಬಿ, ದೊಡ್ಡ ಸುಬ್ಬಿ. ಅದೇ ಹೇಳಿದ್ನಲ್ಲ, ಇವ್ರು ದೊಡ್ಡ ಸುಬ್ಬಿ, ಅದು ಚಿಕ್ಕ ಸುಬ್ಬಿ ಅದು. ಓಕೆ, ಇವಾಗ ನೋಡಿ ಗೊತ್ತಾ ಅಂತ ಇದೆ. 1/4 ಗಂಟೆ ಬಿಟ್ಟು ಓಪನ್ ಮಾಡ್ತೀನಿ. ಓಕೆ, ಚಿಟಿಕೆ ಹೊಡಿತೀನಿ. ಮಾಡಿ ಒಂದ್ಸಲ ನೋಡೋಣ. ನೋಡಿ ಸೌಂಡ್ ಕೇಳಿಸ್ಕೊಳ್ಳಿ. ಹಾಂ, ಗೊತ್ತಾ ಅಂತ. ಚಿಕನ್ ಬೆಂದಾಯ್ತಾ? ಅದು ಬೇಯಲ್ಲ, ಬೇಯುತ್ತೆ. ಇದು ಬಾಯ್ಲರ್ ಅಲ್ವಾ, ಬಾಯ್ಲರ್ ಕೋಳಿ ಬೇಗ ಬೇಯುತ್ತೆ. ಬೇಯುತ್ತೆ, ನೀರು ಬಿಡಬೇಕು. ಓಕೆ, ಈಗ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದಾರೆ. ಮಿಕ್ಸ್ ಮಾಡಿ ಮತ್ತೆ ಮುಚ್ಚಬೇಕು. ಓಕೆನಾ? ಇವಾಗ ನೋಡ್ಕೊಳ್ಳಿ, ಏನು ಅಂತಂದರೆ ಹಾಕಿ ಕ್ಲೋಸ್ ಮಾಡ್ತೀರಲ್ಲ, ಒಂದು 5 ನಿಮಿಷ ಬಿಡಿ. ಅದನ್ನ ಮತ್ತೆ ತೆಗೆದು ಇನ್ನೊಂದ್ಸಲ ಮಿಕ್ಸ್ ಮಾಡಿ. ಓಕೆನಾ? ಯಾಕಂದ್ರೆ ತಳ ಹಿಡಿಯೋದಂತೆ. ಸೊ ಇನ್ನೊಂದ್ಸಲ ಮಿಕ್ಸ್ ಮಾಡಿ ನೀಟಾಗಿ. ನೀರೆಲ್ಲ ಬಿಟ್ಟಿದೆ. ಓಕೆ, ನೆಕ್ಸ್ಟ್ ಓಪನ್ ಮಾಡೋದು ಇನ್ನೂ ನೀರು ಇರುತ್ತೆ. ಇವಾಗ ನೋಡಿ ನೀರು ಇಷ್ಟಿದೆ. ಓಕೆನಾ? ನೆಕ್ಸ್ಟ್ ಇವಾಗ ಇನ್ನೊಂದ್ಸಲ ಮುಚ್ಚಿ ಮತ್ತೆ ಓಪನ್ ಮಾಡಿದಾಗ ಇನ್ನೂ ನೀರು ಇರುತ್ತಂತೆ. ನೋಡ್ರಿ ಬಿಡೋಣ. ಆಮೇಲೆ ಓಪನ್ ಆಗಿ ಬಿಡಿಸಿದ್ರೆ ನೀರೆಲ್ಲ ಆರೋಗಿ. ಓಕೆ, ಕ್ಲೋಸ್ ಮಾಡಿದ್ರೆ ನೀರು ಜಾಸ್ತಿ ಬರುತ್ತೆ. ಗ್ರೇವಿ ಬೇಕಾದವ್ರು ಹಂಗೆ ಮಾಡ್ಬೋದು. ಇಲ್ಲ, ನಮಗೆ ಗ್ರೇವಿ ಬೇಕಲ್ವಾ, ನೀರು ಇರ್ಬೇಕು ತಾನೆ. ಇವಳು ಬೇಬಿಗೆ ನೀರು ಇರ್ಬೇಕು ಅಂತಾಳೆ. ಚಿಕ್ಕ ಮಾಡ್ಬೇಕು ತಾನೆ. ನೀನೇನೇ ಮಾಡ್ತಿದ್ಯಾ ಇಲ್ಲಿ? ಚಿಕನ್ ರೈಸ್ ಗೊಂಬೆಗೆ. ಆ್ಯಕ್ಚುಲಿ ಇದು ಒಂದು ಹೇಳೋಣ ಅಂತ ಅನ್ಕೊಂಡೆ. ಆ್ಯಕ್ಚುಲಿ ಮಕ್ಕಳಿಗೆ ಚಿಕನ್ ಐಟಮ್ಮು ತಿನ್ನಿಸ್ಬಾರ್ದ, ಯಾವ ಏಜಲ್ಲಿ ತಿನ್ನಿಸ್ಬೇಕು, ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಲೂ ಅದೊಂದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ. ಓಕೆನಾ? ಇವಾಗ ಚಿಲ್ಲಿ ಚಿಕನ್ ಬಗ್ಗೆ ಬರೋಣ. ಓಕೆ, ಇಲ್ಲಿ ನೋಡಿ ಏನು ಹೇಳ್ತಾರೆ, ಜಾಸ್ತಿ ಆಗೈತೆ ನೀರೊಂದು ಇರೋಲ್ಲ. ಫುಲ್ ಆಗಿದೆಯಲ್ಲಮ್ಮ, ಸೂಪರಾಗಿದೆ. ಚಿಲ್ಲಿ ಚಿಕನ್ ಚಿಲ್ಲಿ ರಸಮ್ ಅಂತೆ, ಚಿಲ್ಲಿ ಚಿಕನ್ ಕಣಲ್ಲಿ. ಸ್ವಲ್ಪ ಚೆನ್ನಾಗಿ. ಓಕೆ, ಈಗ ಚಿಲ್ಲಿ ಚಿಕನ್ ಆಯ್ತು ಬಿಡಿ, ರೆಡಿ ಅಲ್ಲಮ್ಮ? ಸೂಪರಾಗಿದೆ ನೋಡಿ. ಇರಲಿ ಅಮ್ಮ ಗ್ರೇವಿ. ಚಿಲ್ಲಿ ಚಿಕನ್ ಆಗಿದೆ. ಏಕೆಲ್ಲ ನಾನು ರೈಸಿಗೆ ತಿಂತೀನಿ ಅಂತ ಹೇಳಿರೋದು. ಓಕೆ, ಚಿಲ್ಲಿ ಚಿಕನ್ ರೆಡಿ ಆಯ್ತು. ಈಗ ರೈಸಿಗೆ ಹೇಗಿದೆ ಟೇಸ್ಟ್ ಅಂತ ಹೇಳ್ತೀನಿ. ಓಕೆನಾ? ಬನ್ನಿ. ಚಿಲ್ಲಿ ಚಿಕನ್ ರೆಡಿ. ಆ್ಯಕ್ಚುಲಿ ಚಿಲ್ಲಿ ಚಿಕನ್ ಚಪಾತಿ ರೋಟಿ. ಆ್ಯಕ್ಚುಲಿ ನಾನು ಕ್ಯೂಟಿ ಎದ್ದಂಗಿದೆ ತಾಳಿ. ಕ್ಯೂಟಿ ಇಲ್ಲೋಡಿ, ಕ್ಯೂಟಿ ಏನೇ ಬೇಗ ಎದ್ದಾಯ್ತು. ಜಾಸ್ತಿ ಹೊತ್ತು ನಿದ್ದೆನೇ ಮಾಡಲ್ಲ ಈಗ ನನ್ನ ಕ್ಯೂಟಿ. ಬಾ ಬಾ ಬಾ, ಹೆಂಗೆ ಬತ್ತಲ್ಲ ನೋಡಿ ಸುಬ್ಬಿ. ಯಾಕೆ ಸುಬ್ಬಿ ಜಾಸ್ತಿ ನಿದ್ದೆನೇ ಮಾಡಲ್ಲ ನೀನು ಇವಾಗ? ನೋಡಿ ಇಲ್ಲಿ ಕಿಟಿ, ಯಾಕೆ ಏನು ಅರ್ಧ ಗಂಟೆನೂ ಮಲ್ಕೊಳ್ಳಲ್ಲ ಈಗ ಅವಳು ಅಲ್ವಾ? ಕೂಚ, ಅಮ್ಮ ಅಡುಗೆ ಮಾಡ್ತೈತೆ ನಿಂಗೆ. ಸ್ಪೆಷಲ್ಲು ಚಿಕನ್ ರೈಸ್ ಮಾಡ್ತೈತೆ ಕಣೆ. ಓಕೆ, ಇವಾಗ ಇಲ್ಲಿ ನೋಡಿ ಚಿಲ್ಲಿ ಚಿಕನ್ ರೈಸ್ ಜೊತೆ. ಆ್ಯಕ್ಚುಲಿ ಇದಕ್ಕೆ ಚಪಾತಿ ಎಲ್ಲ ಇದ್ರಂತೂ ಸಕ್ಕತ್ತಾಗಿರುತ್ತೆ ನೋಡಿ. ಆ್ಯಕ್ಚುಲಿ ನಾನು ಸ್ವಲ್ಪ ನೀರು ಥರನೇ ಮಾಡಿಸಿದ್ದೆ ನಾನು, ರೈಸ್ ಜೊತೆ ತಿನ್ನೋಣ ಅಂತ. ಮಿಕ್ಸಿಂಗ್ ನೋಡೋಣ ಹೆಂಗಿದೆ ಅಂತ. ಕೈ ಬಿಸಿ ಬಿಸಿ ಐತೆ, ಸಕ್ಕತ್ತಾಗಿದೆ. ಈಗ ತಿನ್ನೋಣ. ಹೊಗೆ ನೋಡಿ ಹೆಂಗೆ ಬರ್ತಾ ಇದೆ. ಖಾರವಾಗಿದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ, ಅಲ್ಟಿಮೇಟ್ ಆಗಿದೆ. ಆ್ಯಕ್ಚುಲಿ ಈ ಟೈಮು ಚಳಿಗೆ ಮಸ್ತುರೆ. ಬಿಸಿ. ಕೀಟಿ
ಇಲ್ಲೋಡು ಕೂತಿರೋದು ನೋಡಿ, ಅದು ಎಷ್ಟು ಅಂತ ಡವ್ ಮಾಡ್ತೀಯಲೇ ಅಂತವಳೆ. ಕಿಟಿ ಸುಬ್ಬಿ ಇಲ್ಲೋಡು ತಗೋ ನೋಡಿ ಹೆಂಗೆ ನೋಡ್ತಾಳೆ. ಶುಬ್ಬಿ ಸಿಟ್ಟು ಮಾಡ್ಕೊಂಡು ನೋಡೋದವಳು. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಸೊ ನೀವು ಸಹ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡಿ. ಸೊ ಇದೇ ಥರ ನನ್ನ ವೀಡಿಯೋಸ್ಗಳಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್ 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 ಹೀರೋಸ್, ಬಾಯ್.